ಈ ಕುರಾಣದಲ್ಲಿ ಇಸ್ಲಾಂ ಬಿಟ್ರೆ ಮತ್ತೊಬ್ಬ ಸಹೋದರತ್ವ ಭಾವನೆನೇ ಇಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಯಾರ. ಆಯ್ತು, ಮತ್ತೆ ಭಜನ್ ಮುಗಿಲಿ. ಆಯ್ತು, ನಾನು ಮಾತಾಡುವ ಸಹೋದರತ್ವನೇ ಇಲ್ಲ ಇಲ್ಲಿ. ಆಯ್ತು, ಭಜನ್ ಧರ್ಮ ನಾಶ ಮಾಡುವುದು ಹಿಂದೂ ಧರ್ಮನೂ ಬಿಟ್ಟು ಎಲ್ಲ ಕೆಲಸ ಇಲ್ಲ. ಅದಕ್ಕೆ ನೋಡಿ ಚರ್ಚೆ ಬೇಡ. ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದಲ್ಲ ಅವರು ಹಿಂದೂ ಸಾಯಲ್ಲ ಅಂತ ಹೇಳಿದ್ರು. ನೀವೆಲ್ಲವೂ ಕೂಡ ಕರೆಕ್ಟ್ ಆಗಿ ನಿಮ್ಗೆ ಒಂದು ಕುರಾನ್ ಕನ್ನಡ ಅನುವಾದ ಕೊಡುವ, ಅವ್ರಿಗೆ ಒಂದು ಭಗವದ್ಗೀತೆ ಕೊಡುವ, ಒಂದು ಬೈಬಲ್ ಕೊಡುವ. ಗೊತ್ತಾಗ್ತದೆ ಏನಿದೆ ಏನಿಲ್ಲ ಅಂತ ಚರ್ಚೆ ಒಂದು ಪುಸ್ತಕ ಮೊದಲು ಹೊಡೀರಿ ಅಂತ ಹೇಳ್ತಾರೆ. ನಿಮ್ಗೊಂದು ಒಂದು ಕನ್ನಡ ಅನುವಾದ ಪುಸ್ತಕ ಕಳಿಸ್ತೇನೆ, ಕರೆಕ್ಟ್ ಓದಿ ಚರ್ಚೆ ಬೇಡ. ಇನ್ನ ಬೇರೆ ಹೇಳ್ತಾ ಇದ್ದಾರೆ ಇವರು. ಇವ್ರು ಹೆಂಗ್ ಮೈನಾರಿಟಿ ಆಗ್ತಾರೆ? ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮ ಯಾಕೆ ಚರ್ಚೆ ಈಗ? ಬಾಬಾ ಸಾಹೇಬ್ ಹೇಳಿ. ನಾಗ್ಪುರ್ನಲ್ಲಿ ದೊಡ್ಡ ಭಾಷಣ ಮಾಡಿದ್ದಾರೆ ಸರ್. ಅನೈಲೇಷನ್ ಆಫ್ ಕಾಸ್ಟ್ ಅಂತ ಅದಕ್ಕೂ ದಾಖಲೆ ಇಸ್ಲಾಂನಲ್ಲಿ ಸಮಾನತೆ ಇಲ್ಲ. ಚತುರ್ವರ್ಣದಲ್ಲಿ ನಮ್ಗೆ ಅವಕಾಶ ಇಲ್ಲ. ಕಾಫಿರರು ನೋಡಿ, ಅದರಲ್ಲೂ ಇಲ್ಲ, ಇದರಲ್ಲೂ ಎಲ್ಲಾನು ಒಳ್ಳೆ ಮಾಡಿದ್ದಾರೆ. ಇಸ್ಲಾಂ ಒಂದೇ ಉಳಿಬೇಕು, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ ವಿಸ್ತಾರವಾಗಿ 12 ವರ್ಷ ಅಧ್ಯಯನ ಮಾಡಿದ್ರೆ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದು ಇಟ್ಕೊಂಡು ಕೂಡ ದ್ವೇಷ ಯಾವ ಗ್ರಂಥದಲ್ಲೂ ನಮ್ಮ ಇಂಟರ್ಪ್ರಿಟೇಷನ್ ಮಾಡ್ಕೊಂಡಿದ್ದೀವಿ. ಈಗ ಯಾವ ಗ್ರಂಥದಲ್ಲಿ ದ್ವೇಷ ಅಂತ ಇಲ್ಲ, ನಾವೇ ಸೃಷ್ಟಿ ಮಾಡ್ಕೊಂಡಿರೋದು ಎಲ್ಲಾನು ಕೂಡ. ಈಗ ಎಲ್ಲರೂ ಕೂಡ ಯಾರು ಯಾವ್ದೋ ಸಂಘಗಳು ಬರೋದು, ಸಂಘಟನೆಗಳು ಬರೋದು ಎಲ್ಲ ಬಣ್ಣ ಬಣ್ಣ ಬಯಲು ಮಾಡ್ತೀವಿ. ಏನ್ ಹೇಳ್ಯಾರ ಬಣ್ಣ ಬಯಲು ಮಾಡ್ತೀವಿ. ಕಾಂಗ್ರೆಸ್ ಬಗ್ಗೆ ಪುಸ್ತಕನೇ ಬರೆದು ಬಿಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ವಾಟ್ ಕಾಂಗ್ರೆಸ್ ದಲಿತ್ಸ್ ಅಂಡ್ ಡಿಪ್ರೆಷನ್ ಪುಸ್ತಕನ ಬರೆದು ಬಿಟ್ಟಿದ್ದಾರೆ. ನಾವು ಇತಿಹಾಸ ತಿರ್ಚಕ್ಕಾಗಲ್ಲ, ಪ್ರಯತ್ನ ಮಾಡಬೇಕು. ನಾನು ಹೇಳಿದ್ದೀನಲ್ಲ, ಇವರು ಸಾವರ್ಕರ್ ಬಗ್ಗೆ ನೀವು ಕೊಟ್ಟೆ, ಹಿಂದೂ ಧರ್ಮದ ಬಗ್ಗೆ ಕೊಟ್ಟೆ, ಯಾವ ದಾಖಲೆಗಳು ಮಾತಾಡಿ ತಾಯಿ ನೋಡಿ ಮಾತಾಡಿ ಬಗ್ಗೆ ಮಾತಾಡ ಹುಟ್ಟಿದ್ದು ಬಸವಣ್ಣನವರು ಹುಟ್ಟಿದ್ದು ಗುರು ಗೋವಿಂದ ಹುಟ್ಟಿದ್ದು ಬಸವಣ್ಣವ್ರು ಯಾವ ಜಾತಿ ರಾಜ್ಯದಲ್ಲಿ ಬಸವಣ್ಣನವ್ರು ಯಾವ ಜಾತಿ ಲಿಂಗಾಯತ ಬಸವಣ್ಣನವ್ರು ಯಾವ ಜಾತಿ ಯಾರಿಗೂ $1 ಕೊಟ್ಟಿಲ್ಲ. ಬಸವಣ್ಣನವರು ಯಾವ ಜಾತಿ ಈಗ ಚರ್ಚೆ ಬೇಡ. ಚರ್ಚೆ ಮಾಡ್ಬೇಕು, ಮಾಡೋಣ. ಆಯ್ತು, ನಾನು ಮಾಡಿ